ಈ ಕಡೆ ರಾಮದುರ್ಗ, ಈ ಕಡೆ ಹುನಗುಂದ ಮತ್ತು ಈ ಕಡೆ ಸೊಲಾಪುರ ಎಲ್ಲ ಭಾಗದಿಂದ ಕಲಾವಿದರು ಬಂದಿರು ಪುಣ್ಯಾತ್ಮರೆ. ನಮ್ಮ ಕೂಗಿಗೆ ಬಂದಿರಿ. ನಾವೇನು ಶ್ರೀಮಂತರಲ್ಲ, ದೊಡ್ಡ ವ್ಯಕ್ತಿಗಳಲ್ಲ, ಸಣ್ಣ ಕಲಾವಿದರೇನು ಆ ಕಡೆ ಈ ಕಡೆ ಸುಮ್ಮ ಕಲ್ಲಾಗಿ ಮುಳ್ಳಾಗಿ ಬಿದ್ದಂಥ ಸಣ್ಣ ಕಲಾವಿದನ್ನ ಕೂಗಿ ನೀವೆಲ್ಲ ಕಲಾವಿದರು ಕೂಡಿದ್ವಿ. ತಮ್ಮ ನಮ್ಮ ವಿನಂತಿ ಐತಿ, ಯಾರೇ ಕಲಾವಿದರು ಮಾತಾಡಲಿ, ಯಾರೇ ಮಾತಾಡಲಿ, ದಯವಿಟ್ಟು ನಾವು ಕಲಾದೇವತೆ ಮಕ್ಕಳು, ನಮ್ಮಲ್ಲಿ ಯಾರು ದಯವಿಟ್ಟು ಭೇದ ಭಾವ ತರಬೇಡ. ನಾವು ಕಲಾದೇವತೆ ಮಕ್ಕಳು, ಇಲ್ಲಿ ಎ ಟಿಮ್ಮ, ಬಿ ಟಿಮ್ಮ, ಸಿ ಟಿಮ್ಮ ಯಾವುದೂ ಇಲ್ಲ. ದಯವಿಟ್ಟು ನಾವೆಲ್ಲ ಅಖಂಡ ಕಲಾದೇವತೆ ಮಕ್ಕಳದೆವು. ಅಂಶದ ನೃತ್ಯ ಮಾಡುವ ಮಕ್ಕಳು ಒಂದೇ, ಮಾಳಿಗರ ನೃತ್ಯ ಮಾಡುವ ಮಕ್ಕಳು ಒಂದೇ. ಹಾಡಿದ ಕಲಾವಂತರು ನಮ್ಮವರೇ, ಹಾಡಾದ ಕಲಾವಂತರು ನಮ್ಮವರೇ, ಇನ್ನು ಬರ್ತಕ್ಕಂಥ ಮುಂದೆ ಹಾಡ್ತಕ್ಕಂಥ ಕಲಾವಿದರು ನಮ್ಮವರೇ. ನಮ್ಮಲ್ಲಿ ದಯವಿಟ್ಟು ಯಾರು ಭೇದ ಭಾವ ತರಬೇಡ್ರಿ. ಆ ಕಲಾವಿದ, ಈ ಕಲಾವಿದ, ಆ ಜಾತಿ, ಈ ಜಾತಿ, ದಯವಿಟ್ಟು ಆ ಕಲಾವಿದ ನಮ್ಮ ಪದ್ಧತಿ ಐತಿ. ಸಣ್ಣ ಸಣ್ಣ ಕಲಾವಿದರನ್ನ ಮೇಲ್ಕೆತ್ತುವಂಥ ಕೆಲಸ ನಮ್ಮದೊಂದು ಪದ್ಧತಿ, ಆದ ನೇಮ ಐತಿ. ನನ್ನ ಜೀವನದಲ್ಲಿ ನಿಮ್ಮನ್ನ ಸಣ್ಣ ಕಲಾವಿದ ನೆನಪು ಮಾಡ್ತೀವಿ ಒಂದು ವಿನಂತಿ ಐತಿ. ಯಾಕಂದ್ರೆ ಶ್ರೀಮಂತರು ಎಲ್ಲರೂ ನೆನೆಸ್ತಾರ್ರಿ, ಬಡವ್ರು ನೆನೆಸರ್ಬೇಕಲ್ರಿ. ಬಡವ್ರು ನೆನೆಸ್ಬೇಕಲ್ಲ, ಅದಕ್ಕೆ ಎಲ್ಲರೂ ಶ್ರೀಮಂತರು ನಮ್ಮವರೇ, ಬಡವರು ನಮ್ಮವರೇ, ಸಣ್ಣವರು ನಮ್ಮ ದೊಡ್ಡವರು ನಮ್ಮವರೇ. ನಾನು ನಿಮ್ಮ ಜೊತೆಯಲ್ಲಿ ಬಂದು ಕುಂದಿರ್ತೀನಿ. ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಐತಿ, ಕಲಾವಿದರ ಪ್ರೀತಿ ಐತಿ. ಇಷ್ಟೊಂದು ಜನ ಬರಬೇಕಾದ್ರೆ ಒಂದೇ ಒಂದು ಫೋನಿಗೆ ಆಗಿ ಬಂದಿರಿ. ತಮ್ಮ ಅಭಿಮಾನ, ತಮ್ಮ ಋಣ ತೀರ್ಸಕ್ಕೆ ನಮ್ಗೆ ಯಾವತ್ತೂ ಸಾಧ್ಯವಿಲ್ಲ. ಅದಕ್ಕೆ ಅಜಿತ್ ಸರ್ ನಮ್ಗೆ ಯಾಕಂತ ಕೇಳಿದ್ರೆ, ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಜಿತ್ ಸರ್ ದರಪ್ಪಣ್ಣ ನಮ್ಮ ಮುದಿ ಮನಸ್ಸು ಮಾಡ್ತರು ಫೋನ್ ಮಾಡಿದ್ರು. ಹಿಂಗೆ ಸರ್ ಹೆಂಗಂತ ಕೇಳಿದ್ರೆ, ಇಲ್ಲಿ ಒಬ್ಬ ಕಾರಣಕರ್ತನ ಕುರಿಕಾಯಿ ಮನುಷ್ಯ ನಮ್ಮ ಸಿದ್ದಪ್ಪಣ್ಣ ವಾಣಿಸಿ ನೋಡಿ ಕೊಡ್ತಾ ನೋಡ್ರಿ. ಕುರಿಕಾಯಿ ಮನುಷ್ಯ ರಾತ್ರಿ 1ಕ್ಕೆ ಫೋನ್ ಹಚ್ಚದ, ಹಚ್ಚಿ ಗುರುನಾಥ್ ಮಾಸ್ತರ ಇದು ಹೆಂಗೆ ಮಾಡೋದು ಅಂತ ಆ ಕುರಿಕಾಯಿ ಮುದುಕ ಫೋನ್ ಹಚ್ಚಿ ಭಾಳ ಕಷ್ಟ ಪಡಕತ್ತ. ಇಲ್ಲ ತಿಳ್ಕೊಂಡು ಹೇಳಿದೆ, ಇಲ್ಲಪ್ಪ ಸಮಾಧಾನ ಭಾಳ ಮಂದಿ ಫೋನ್ ಹಚ್ಚಿದ್ರು, ಎಲ್ಲರಿಗೂ ಸಮಾಧಾನ ಹೇಳಿದೆ. ಹೇಳಿ ಕೊನೆಗೆ ನಮ್ಮ ಅಜಿತ್ ಸರು ಮತ್ತು ನಮ್ಮ ಧರಪ್ಪಣ್ಣವರು ಮನಸ್ಸು ಮಾಡ್ತಾರೆ ಫೋನ್ ಮಾಡಿದ್ರು. ಇರಲಿ, ಯಾಕಂದ್ರೆ ಕಲಾವಿದರು ನಾವೆಲ್ಲ ಒಂದೇ ತಾಯಿ ಮಕ್ಕಳದೆವು, ನಮ್ಮಲ್ಲಿ ಭೇದ ಭಾವ ಯಾರು ಬರಬಾರ್ದು. ನೀವು ಏನು ಮಾಡೋದು ಸಹಿತ ಸಣ್ಣ ಕಲಾವಿದರು ಹಿಡ್ಕೊಂಡು ದೊಡ್ಡ ಕಲಾವಿದರು ತನ್ನ ನೆನಪು ಮಾಡ್ತೀನಿ ಅಂದ್ರೆ ಮಾತ್ರ ಈ ಒಂದು ಕಾರ್ಯಕ್ರಮ ಕೈ ಹಾಕಲಿ. ನಾನು ಹಾಕಿರ್ತಕ್ಕಂಥ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿರ್ತಕ್ಕಂಥ ನಾನು ಕೆಲಸ ಮಾಡೀನಿ, ಭಾಳ ಶ್ರಮಪಟ್ಟು. ಯಾಕಂದ್ರೆ ಒಂದು ಹಾಡು ಹೋಗಿ ಇವತ್ತು ಹಾಡುಗಳನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮ ಅತಿ ಸರಿ ತಾವೆಲ್ಲ ಜೋರ ಚಪಾತಿ ಮುಖಾಂತರ. ಯಾಕಂದ್ರೆ ಮನೆ ಮಾಟ ಬಿಟ್ಟು ರೊಕ್ಕ ರೂಪಾಯಿ ಏನು ಖರ್ಚು ಏನು ಮಾಡಲಾರ್ದೆ ನೆಲ್ಲ ಕಲಾವಿದರು ಗುರುತು ಮಾಡಿ ನೆಟ್ಟು ಕೊಡ್ತೀನಿ. ಕೊಟ್ಟವ್ರು ಹಾಡೋದು ಒಟ್ಟ ನಾವು ಎಷ್ಟು ನೆನಪು ಮಾಡ್ಯವು, ಎಷ್ಟಾದ್ರೂ ಸಹಿತ ಕೆಲವೊಂದು ಕಲಾವಿದರು ನೆನಪು ಹಾರಿರ್ತ. ದಯವಿಟ್ಟು 251 ಕಲಾವಿದರು ನೆನಪು ಮಾಡ್ಯವು, ಇನ್ನಾದರೂ ಕಲಾವಿದರು ನೆನಪು ಹಾರಿರ್ತದೆ. ನಾವು ಯಾವುದೇ ಉದ್ದೇಶನ ಬಿಟ್ಟಿರಂಗಿಲ್ಲ, ಯಾವುದೇ ಭೇದ ಭಾವ ಬಿಟ್ಟಿರಂಗಿಲ್ಲ. ಮುಂದಿನ ದಿನಮಾನದೊಳಗೆ ಅವ್ರ ಹೆಸರು ಸಹಿತ ಮುಖ್ಯವಾಗಿ ತರುವಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳ್ತಾ, ನಮ್ಮ ರಾಮು ಕೂಡ ಒಳ್ಳೆಯ ಸಾಹಿತ್ಯ ಬರದ, ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಸಿರಿ ಸಂಪತ್ತು ಹೋಗಬೇಕು. ನಿಮ್ಮೆಲ್ಲರ ಕೃಪೆ ನಾನು ಮ್ಯಾಲಿರಲಿ. ನಮ್ಮ ಅಜಿತ್ ಸರ್ ಮೇಲೆ, ಉಮೇಶ್ ಮುದಿಯವ್ರ ಮೇಲೆ, ನಮ್ಮ ಧರಪ್ಪಣ್ಣರ ಮೇಲೆ, ಎಲ್ಲರ ಮೇಲೆ ಪ್ರೀತಿ ಕಲಾವಿದರೆ. ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಈ ಭೇದ ಭಾವ ಇಲ್ಲ. ದಯವಿಟ್ಟು ಆ ಕಲಾವಿದರು ಈ ಕಲಾವಿದರು ಯಾರೂ ದಯವಿಟ್ಟು ಹಾಗೆ ತಿಳ್ಕೊಬೇಡ್ರಿ. ನಮ್ಮ ಮನೆ ಮಕ್ಕಳು ತಿಳ್ಕೊಂಡು ಪ್ರೀತಿಯಿಂದ ಇರುತ್ತಾನ. ಒಂದು ಪ್ರೀತಿಯಿಂದ ಸತ್ತು ಯಾವಾಗ ಸಾಹಿತ್ಯ ಗೊತ್ತಿಲ್ಲ ಪುಣ್ಯಾತ್ಮರೇ. ಕಲಾವಿದರು ನಾವು ನಿಮ್ಮ ಆತ್ಮೀಕ ಸೋಂದೇವಲ್ರಿ, ನಮ್ಮ ಆತ್ಮೀಕ ಸೋಂದಿರಿ ಅಂತಿಂದ ಯಾರಿಗಾಗಿ ಬಡಿದಾಡ್ದು? ಕಲಾದೇವತೆಗೆ ಯಾರು ಬಡಿದಾಡ್ದ? ಕಲಾದೇವತೆ ಮಕ್ಕಳೆಲ್ಲ ನಾವು ಕಲಾವನ್ನು ಆರಾಧಕರು. ನಾವು ಪ್ರೀತಿಯಿಂದ ನಾವೆಲ್ಲ ಕಂಡುಕೊಂಡು ಯಾವಾಗ ಸಾಹಿತ್ಯ ಗೊತ್ತಿಲ್ಲ ಒಂದಿನ ಪ್ರೀತಿಯನ್ನು ಸತ್ತು ಹೋಗೋದೈತಿ ಅಂತ ಮನುಷ್ಯ ಹಿಂಗಿದ್ನಪ್ಪ ಅಂತ ನೆನೆಸ್ಕೊಂಡ್ರೆ ಸಾಕು. ರೊಕ್ಕ ರೂಪಾಯಿ ಶ್ರೀಮಂತ ಯಾವುದು ನೋಡಿ ಬರಂಗಿಲ್ಲ. ತನ್ನೆಲ್ಲರ ಪ್ರೀತಿಗಾಗಿ ನೀವು ಅಲ್ಲಿಂದ ಇಲ್ಲಿ ನನ್ನ ಕೂಗಿಯರು ಬಂದಿರಲ್ಲ, ನಿಮಗೆ ಗುರುನಾಥ್ ಮಾಸ್ತರ ಮತ್ತು ಅಜಿತ್ ಮಾಸ್ತರ, ಉಮೇಶ್ ಮಾಸ್ತರ, ದರಿಗೋಣ ಮಾಸ್ತರ ಎಲ್ಲ ಕಲಾವಿದರ ಪರವಾಗಿ ನಿಮಗೆ ನಮ್ಮ ದೀರ್ಘ ನಮಸ್ಕಾರ. ಇಷ್ಟು ಹೇಳಿ ನಾನು ಮಾತು ಮುಗಿಸಿದರೆ ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ನಿಮ್ಮೆಲ್ಲ ಉದ್ದೇಶಿಸಿ ಕಲಾವಿದ ನಾವು ಮಾತಾಡಕ್ಕೆ ಬರೋದ್ರಿ. ಎಲ್ಲರೂ ಒಂದೇ ಫೋನ್ದಾಗಿ ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಧರ್ಮದವರಿಗೆ ಧನ್ಯವಾದಗಳು. ಇನ್ಮೇಲೆ ನಮ್ಮ ಮಾತಾಡಕ್ಕೆ ಕೆಳಗೆ ಕೂತ್ಕೊಂಡು ಮಾತಾಡ್ತಾರೆ, ನಮ್ಗೆ ಗೊತ್ತೈತೆ. ಹಿಂದೆ ಮಾತಾಡಕ್ಕೆ ಏನು ಬೇಕಾದ್ರೆ ಮಾತಾಡ್ತಿರ್ತಾರೋ. ಇದು ಒಂದು 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 ಮಾತಾ, ಇದು ನಾಟಕ. ಇದು ಇರಲಿ, ನಮ್ಮ ಮಾತಿಗೆ ಇಲ್ಲಿ ತನಕ ಬಂದಿಲ್ಲ, ಅದು ಖುಷಿ. ನಾವೆಲ್ಲ ಕೆಳಗಿದ್ದವ್ರು ಇಲ್ಲಿ ತನಕ ಬಂದು ಹೋಗೋದು ಅದು ಭಾಳ ಕಠಿಣ ಇರ್ತಾರೆ. ಹಾಡ್ಕ್ಯಾಗಿ ಮಾತಾಡೋದು ಬೇರೆ, ಹಿಂಗೆ ಕಾಮನ್ ಆಗಿ ಮಾತಾಡೋದು ಬೇರೆ ರೀ. ಇನ್ಮೇಲೆ ನಮ್ಮ ಬಾಬಾನಗರದ ಲಕ್ಷ್ಮಣ್ ಮಾಸ್ತರು ಅವರು ಒಬ್ಬ ಒಳ್ಳೆಯ ಮಾತುಗಾರ. ಇಲ್ಲಿ ವಿಷಯ ಶುಭಾಶಯಗಳನ್ನು ಹೇಳುವಂಥ ಕಾರ್ಯಕ್ರಮ ಇದೆ. ಕಲಾವಿದರಿಗಾಗಿ ಬಹಳ ದುಡಿದೀವಿ ಹಿಂದೆಲ್ಲ ನಾವು.
ಆದರೂ ಕೂಡ ಕಲಾವಿದರಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಒಕ್ಕಟ್ಟಿನ ಭಾವನೆ ಕಡಿಮೆ ಅದ. ನೀವೇನು ಹಾಡಿಕೆ ಒಳಗೆ ಬೇದಾಡ್ತೀರಿ ಬೇಡಿದಾರ್ರಿ, ಹಾಲು ಮತ್ತು ಅದರ ಡೊಳ್ಳಿನ ಕದ ಬೆಳೆಸೋ ಸಂದರ್ಭದಲ್ಲಿ ಒಳ್ಳೆ ಒಕ್ಕಟ್ಟು ಅನ್ನೋದಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಬಾಬಾನಗರದ ಲಕ್ಷ್ಮಣ್ ಮಾಸ್ತರ್ ಅವರು. ಎಲ್ಲರಿಗೂ 2 ನಿಮಿಷ ಟೈಮ್ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಕೂಡಿರ್ತಕ್ಕಂಥ ನಮ್ಮ ಹುಲಿಜಂತಿ ಹಾಗೂ ಬೇವರಿಗೆ ಅರಕೇರಿಯ ಕುಮದಿಯ ಎಲ್ಲ ಪೂಜಾರಿಗೂ ಕೂಡ ನನ್ನ ಅನಂತಕೋಟಿ ನಮಸ್ಕಾರ ಸಲ್ಲಿಸಿ, ಮೇಲಾಗಿ ವೇದಿಕೆ ಮುಂಭಾಗದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಲಾವಿದರಿಗೂ ಕೂಡ ಈ ಚಿಕ್ಕ ಕಲಾವಿದರ ಅನಂತಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ತಮ್ಮಲ್ಲಿ ಮಾತಾಡತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಎಲ್ಲಾ ಕಲಾವಿದರನ್ನು ಉದ್ದೇಶಿಸಿ ಎಲ್ಲಾ ಕಲಾವಿದರ ಮೇಲ ತಮಗೆ ಭಗವಂತ ಎಷ್ಟು ಮತಿ ಕೊಟ್ಟ